ನಾವು ಅವ್ರಿಗೆ ಈ ಕಡೆ ಪಕಡಿ ನೋವು ಕುಂತತ ಅಂತ ಹೇಳಿದ್ರಿ, ಅಲ್ಲಿ ಲೋಕಲ್ ತೋರಿಸಿದ್ವಿ, ಅವ್ರು ಹುಷಾರಾಗ್ಲಿಲ್ಲ. ಏನು ಸರ್ ಅದು ಆಪರೇಷನ್ ಮಾಡ್ಬೇಕು, ಅದು ಗಡ್ಡೆ ಆಗೈತಲ್ಲ, ಅದು ಸೆಂಟರ್ ಒಂದು ಜಾಸ್ತಿ ಒಂದು ದೊಡ್ಡ ಗಡ್ಡೆ ಐತಿ, ಅದನ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಷ್ಟೇ 4ನೇ ಸ್ಟೇಜ್ ಅಂತ ಹೇಳಿ ಸರ್. ನಿರಂಜನ್ ಸರ್ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡಿರಲ್ಲ ಸರ್, ಅದೆಲ್ಲ ನೋಡ್ಕೊಂಡು ನಾವು ಆ ಕಾನ್ಫಿಡೆಂಟ್ ಮ್ಯಾಗ ನಾವು ಇಲ್ಲಿ ಆಪರೇಷನ್ ಇರ್ಲಾರ್ದ ಟ್ರೀಟ್ಮೆಂಟ್ ಸಿಗುತ್ತಲ್ಲ ಸರ್, ತ್ರಾಸ ಕಡಿಮೆ ಆಗುತ್ತಲ್ಲ, ಅವ್ರಿಗೆ ನೋವು ಅನ್ನೋದು ಕಮ್ಮಿ ಆಗುತ್ತಲ್ಲ. ಹಂಗಾಗಿ ಇದು ಬರೀ ಟಾಬ್ಲೆಟ್ ಮುಖಾಂತರ ಕಡಿಮೆ ಆಗುತ್ತಂತಂದ್ರೆ ಮತ್ತೆ ಅದಕ್ಕೆ ಇದನ್ನ ನಾವು ಬಯಸಿದ್ವಿ ಸರ್. ಇಲ್ಲೊಬ್ರು ಪೇಷಂಟ್ ಅಲ್ಲ, ಪೇಷಂಟ್ ಕಡೆಯವರು ಇದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ರವಿಕುಮಾರ್ ಅಂತ ಹೇಳಿ. ರವಿಕುಮಾರ್ ಅಂತ. ಹಾ ಸರ್. ಯಾವೂರಿಂದ ಬಂದಿರೋದು? ನಾವು ಗದಗ ಡಿಸ್ಟಿಕ್ ಗಜನಗರ ತಾಲೂಕು ಜಿಗೇರಿ ಗ್ರಾಮ ಸರ್. ಪೇಷಂಟ್ ನಿಮ್ಗೆ ಏನಾಗ್ಬೇಕು? ನಮ್ ತಂದೆಯವ್ರು ಸರ್. ಪೇಷಂಟ್ ಹೆಸರು ಏನು? ಶರಣಪ್ಪ ಗುರಿಕರ್ ಅಂತ ಹೇಳಿ ಸರ್. ಅವ್ರ ವಯಸ್ಸು? ಅವ್ರಿಗೆ 67 ಸರ್. ಅವ್ರಿಗೆ ಫಸ್ಟ್ ಯಾವಾಗ ಗೊತ್ತಾಗಿದ್ದು ಕ್ಯಾನ್ಸರ್ ಬಂದಿದೆ ಅಂತ? ಕ್ಯಾನ್ಸರ್ ಅಂತ ಏನ್ ಗೊತ್ತಿಲ್ಲ ಸರ್, ನಾವು ಅವ್ರಿಗೆ ಈ ಕಡೆ ಪಕಡಿ ನೋವು ಕುಂತತ ಅಂತ ಹೇಳಿದ್ರಿ, ಅಲ್ಲಿ ಲೋಕಲ್ ತೋರಿಸಿದ್ವಿ, ಅವ್ರು ಹುಷಾರಾಗ್ಲಿಲ್ಲ. ಅಲ್ಲಿ ಹೋಗಿಂದ ಹಿಂಗ ಅದು ಬಯೋಪ್ಸಿ ಮಾಡಿದ್ರು ಸರ್. ಬಯೋಪ್ಸಿ ಮಾಡಿದ್ರಂದ್ರೆ ಹಿಂಗ ಅದು ಕ್ಯಾನ್ಸರ್ ಅಂತ ಪ್ರೂವ್ ಆಗೈತಿ, ನೀವು ಇಲ್ಲಿ ಆಪರೇಷನ್ ಮಾಡ್ಬೇಕಾಗತ್ತ ಹಂಗ ಅಂದ್ರಿ. ಅಂದ್ಮೇಲೆ ನಾವ್ ಏನ್ ಮಾಡಿದ್ವಿ, ಹೌದನ್ ಸರ್ ಅಂತೇಳಿ ಮತ್ತೆ ಡಾಕ್ಟರ್ ಒಂದ್ 20 ದಿವಸ ರಜಾ ಹಾಕಿದ್ರು. ಅವ್ರು ಬೇರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ರಿ, ಬೇರೆ ಡಾಕ್ಟರ್ಗೆ ಹೇಳ್ತೀನಿ ಅವ್ರ ಕಡೆಯಿಂದ ಮಾಡ್ಸ್ಕೊ ಅಂತೇಳಿ. ಅವರು ಒಂದು ಕಾರಣ ಅಂತ ಹೇಳಿ ಒಂದು ಏನೇನು ಹೇಳಿದ್ರು, ನಮ್ಗೆ ಸರಿ ಅನ್ಸಲಿಲ್ರಿ. ಆ ಟೈಮ್ನಾಗ ನಾವು ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ರಿ. ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ಟೈಮ್ನಾಗ ಒಂದ್ ಆಗ ಫೋನ್ ನೋಡ್ಕೊಂತ ಇದ್ರಿ, ಫೇಸ್ಬುಕ್ ಒಳಗೆ ನೋಡಿದ್ರಿ ಇದು ಪುನರ್ಜನ್ ಅಂತ ಹೇಳಿ ಕಾಟ ಆರಾಮ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ವಿ ಸರ್. ಹೌದು ಸರ್, ನೋಡಿದ್ವಿ ಸರ್. ನಿರಂಜನ್ ಸರ್ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡಿರಲ್ಲ ಸರ್, ಅದೆಲ್ಲ ನೋಡ್ಕೊಂಡು ನಾವು ಆ ಕಾನ್ಫಿಡೆಂಟ್ ಮ್ಯಾಗ ನಾವು ಇಲ್ಲಿ ಬಂದ್ವಿ. ನಿಮ್ ತಂದೆಯವ್ರಿಗೆ ಇದಕ್ಕೂ ಮುಂಚೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ ಅಂತ ಹೇಳಿದಲ್ವಾ? ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಈ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ಅಥವಾ ಅದನ್ನ ನಿಲ್ಸಿ ಇದನ್ನ ಕೊಡ್ತಾ ಇದೀರಾ? ಇಲ್ಲ, ಇನ್ನು ಏನು ಆ ಟ್ರೀಟ್ಮೆಂಟ್ ಸುಮ್ಮನೆ ಟಾಬ್ಲೆಟ್ ಕೊಟ್ಟಾರಿ, ಅವ್ನ್ ತೊಗೊಂತಿರ್ತೀವಿ ನಾರ್ಮಲ್. ಇಲ್ಲಿ ಬಂದಾಗ ಕೇಳಿದ್ರಿ ಸರ್ನ, ಆ ಟ್ರೀಟ್ಮೆಂಟ್ ಆದ್ಮೇಲೆ ನಮ್ಗೆ 1 ಅವರ್ ಬಿಟ್ಕಾಟ್ ನಮ್ ಮೆಡಿಸಿನ್ ನಮ್ ಟ್ರೀಟ್ಮೆಂಟ್ ಇದನ್ನ ಕೊಡ್ರಿ, ಟಾಬ್ಲೆಟ್ ಕೊಡ್ರಿ ಅಂತ ಹೇಳಿದ್ರಿ. ಒಟ್ಟೊಟ್ಟಿಗೆ ಕೊಡ್ಬೇಕಂತ ಮತ್ತೆ ಈಗ ಕೊಡ್ಲೇಬೇಕಲ್ಲ ಸರ್, ತಗೊಂಡ್ರಿ ನಾವೀಗ. ಇವಾಗ ನಿಮ್ ತಂದೆಯವ್ರನ್ನ ಬೇರೆ ಕಡೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ರಿ ಅಲ್ವಾ, ಅಲ್ಲೆಲ್ಲ ಏನ್ ಹೇಳಿದ್ರು? ಏನು ಸರ್ ಅದು ಆಪರೇಷನ್ ಮಾಡ್ಬೇಕು, ಅದು ಗಡ್ಡೆ ಆಗೈತಲ್ಲ, ಅದು ಸೆಂಟರ್ ಒಂದು ಜಾಸ್ತಿ ಒಂದು ದೊಡ್ಡ ಗಡ್ಡೆ ಐತಿ, ಅದನ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಷ್ಟೇ. ಅದ್ ಆಪರೇಷನ್ ಮಾಡ್ಸಿಲ್ಲ ಇನ್ನ? ಇಲ್ಲ, ಮಾಡ್ಸಿಲ್ಲ ಸರ್ ನಾವು. ಅದು ಹಂಗ ಮತ್ತೆ ಕ್ಯೂ ಆಗುತ್ತಾ, ಹಂಗಾಗಿ ಹಿಂಗಾಗಿ ಒಂದ್ ಸ್ವಲ್ಪ ಏನ್ ತ್ರಾಸ ಆಗುತ್ತಾ, ಅದೆಲ್ಲ ತಡ್ಕೊಂತೀನಿ ಅಂತ ಅನ್ನೋದಿತ್ತಂದ್ರೆ ನೀವು ಮಾಡ್ಸ್ರಿ ಅಂತ. ಎಷ್ಟನೇ ಸ್ಟೇಜ್ ಅಲ್ಲಿ ಇದೆ ಅಂತ ಏನಾದ್ರು? 4ನೇ ಸ್ಟೇಜ್ ಅಂತ ಹೇಳಿ ಸರ್. ಬೇರೆ ಇವಾಗ ನಿಮ್ ತಂದೆಯವ್ರನ್ನ ಬೇರೆ ಬೇರೆ ದೊಡ್ಡ ಹಾಸ್ಪಿಟಲ್ ಗಳಿಗೆ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ನೀವು ಇಲ್ಲಿ ಪುನರ್ಜನಿಗೆ ಬರ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಇಲ್ಲಿ ಆಪರೇಷನ್ ಇರ್ಲಾರ್ದ ಟ್ರೀಟ್ಮೆಂಟ್ ಸಿಗುತ್ತಲ್ಲ ಸರ್, ತ್ರಾಸ ಕಡಿಮೆ ಆಗುತ್ತಲ್ಲ, ಅವ್ರಿಗೆ ನೋವು ಅನ್ನೋದು ಕಮ್ಮಿ ಆಗುತ್ತಲ್ಲ. ಹಂಗಾಗಿ ಇದು ಬರೀ ಟಾಬ್ಲೆಟ್ ಮುಖಾಂತರ ಕಡಿಮೆ ಆಗುತ್ತಂತಂದ್ರೆ ಮತ್ತೆ ಅದಕ್ಕೆ ಇದನ್ನ ನಾವು ಬಯಸಿದ್ವಿ ಸರ್. ಇದನ್ನ ಕೊಡ್ಸಿದ್ರೆ ನಮ್ಮ ತಂದೆಯವರು ಆರಾಮ್ ಇರ್ತಾರ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ತಗೊಂಡಿವಿ ಸರ್. ಓಕೆ, ತುಂಬಾ ಥ್ಯಾಂಕ್ ಯು. ಧನ್ಯವಾದ. ನಿಮ್ಮನ್ನ ಮಾತಾಡ್ಸಿ ತುಂಬಾ ಖುಷಿ ಆಯ್ತು. ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆಯವ್ರಿಗೆ ಆಗಿರೋದು ತುಂಬಾ ದುಃಖ ಆಗಿದೆ. ಸೊ ಏನ್ ಗೊತ್ತಾ, ನಿಮ್ ತಂದೆಯವ್ರಿಗೆ ನಾನ್ ಪರ್ಸನಲ್ ಆಗಿ ಹೇಳೋದು, ಮೊದ್ಲು ಕ್ಯಾನ್ಸರ್ ಅಂತ ಬಂದಾಗ ಕಾನ್ಫಿಡೆಂಟ್ ಆಗಿರೋದು ಕೇಳಿ. ಸೊ ಫಸ್ಟ್ ನಾವು ಅಂದ್ರೆ ಮನೆಯವರೆಲ್ಲ ಒಂದ್ ಆತರ ಪದೇ ಹೇಳೋದ್ ಬೇಡ, ಆತರ ಒಂದು ಕಾಯಿಲೆ ಬಂದಾಗ ನಾವು ಏನ್ ಅನ್ಕೋತೀವಿ, ಅಯ್ಯೋ ಇದ್ ಬಂತು ಮುಗೀತು ನಮ್ಮ ಜೀವನ ಹಾಳಾಗೋಯ್ತು ಅನ್ಕೋತೀವಿ. ಅದನ್ನ ಬಿಟ್ಬಿಡಿ, ನಾವು ಫಸ್ಟ್ ಎಲ್ಲಿ ನಾವು ಕಾನ್ಫಿಡೆನ್ಸ್ ನ ಕಳ್ಕೊತೀವಿ ಅಲ್ಲೇ ನಾವು ಅರ್ಧ ಸತ್ತೋಗ್ತೀವಿ. ಕಾನ್ಫಿಡೆಂಟ್ ಅನ್ನೋದು ಒಂದಿದ್ರೆ ಏನನ್ನಾರು ಗೆದ್ದು ಬರ್ಬೋದು. ನಿಮ್ ತಂದೆಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಗುಣ ಆಗ್ಲಿ ಅಂತ ಹೇಳ್ತಾ, ನಿಮ್ಗೆ ಒಳ್ಳೇದಾಗ್ಲಿ. ಧನ್ಯವಾದ.